ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾರಿ ಪ್ರೀಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗನ್ನು ಸುಲಭವಾಗಿ ಮನೆಯಲ್ಲೇ ನೀವೇ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಮೊದಲು ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು ಅಂತ ನೋಡೋಣ. ಈ ಸೀರೆನ ಈ ರೀತಿ ನಾವು ಫಸ್ಟ್ಗೆ ವೆಸ್ಟ್ ರೌಂಡನ್ನು ತೊಗೋಬೇಕಾಗುತ್ತೆ. ವೆಸ್ಟ್ ರೌಂಡ್ ಎಷ್ಟಿದೆ ನೋಡಿ, ನಮ್ಮದು ಬೆಲ್ಲಿ ಪಾಯಿಂಟ್ ಎಲ್ಲಿಗಿದೆಯೋ ಅಲ್ಲಿಗೇ ತೊಗೊಂಡ್ಬಿಟ್ರೆ ಈ ರೀತಿ ಫಸ್ಟ್ ಪ್ಲೇಟ್ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮದು ಲೆಫ್ಟ್ ಶೋಲ್ಡರ್ ಬರುತ್ತಲ್ವ, ಅಲ್ಲಿಗೆ ನಾವು ತೊಗೊಂಡಾಗ ನೆರಿಗೆ ಏನಿದೆ ನೋಡಿ ಫಸ್ಟ್ ಪ್ಲೇಟು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಇದನ್ನು ಒಂದು 4 ಇಂಚಿನಷ್ಟು ಜಾಸ್ತಿನೇ ಬಿಟ್ಕೋಬೇಕು. ಇಲ್ಲಿಗೆ ನಾನು ಒಂದು ಪಿನ್ನನ್ನು ಟಕಿನ್ ಮಾಡ್ತಾ ಇದ್ದೀನಿ ಗುರುತಿಗೆ ಅಂತೇಳಿ. ಇವಾಗ ಶೋಲ್ಡರ್ ಪ್ಲೇಟ್ಗಳನ್ನು ಮೆಜರ್ ಮಾಡೋ ಟೈಮು. ಇವಾಗ ಈ ರೀತಿ ಫಸ್ಟು ರ್ಯಾಂಡಮ್ ಆಗಿ ಪ್ಲೇಟ್ಸ್ಗಳನ್ನು ತೊಗೊಂಬಿಡಿ. ಪಲ್ಲು ಪ್ಲೇಟ್ಸ್ಗಳನ್ನು ತಗೊಂಡು ಇದನ್ನು ಈ ರೀತಿ ಶೋಲ್ಡರ್ ಮೇಲೆ ಹಾಕ್ಕೊಂಡು ನಿಮಗೆ ಹೈಟ್ ಎಷ್ಟು ಬೇಕೋ ಅಷ್ಟು ನಿಮಗೆ ಮೆಜರನ್ನು ಮಾಡ್ಕೋಬೇಕು. ನಾರ್ಮಲಾಗಿ ನಾವು ಮೊಣಕಾಲು ಏನಿದೆ ನೋಡಿ, ಮೊಣಕಾಲಿನ ಕೆಳಭಾಗದಲ್ಲಿ ಅರ್ಧಕ್ಕೆ ಬರುವಂಗೆ, ಅಂದರೆ ಪಾದದಿಂದ ಒಂದು ಫೀಟ್ ಹೈಟ್ ಬರುವಂಗೆ ನಾವು ತೊಗೋಬೇಕಾಗುತ್ತೆ ಹೈಟು. ಇಲ್ಲಿ ಗುರುತಿಗೆ ಅಂತ ಒಂದು ರ್ಯಾಂಡಮ್ ಆಗಿ ಒಂದು ಪಿನ್ನನ್ನು ಹಾಕ್ಕೊಂಡು ಈ ರೀತಿ ತೊಗೊಳ್ತಾ ಇದ್ದೀನಿ. ಇವಾಗ ನಮ್ಮದು ಸೆಂಟರ್ ಪ್ಲೇಟ್ ಎಂಡ್ ಪಾಯಿಂಟ್ ಎಲ್ಲಿಗೆ ಅಂತ, ಈಗ ಆಲ್ರೆಡಿ ನಮ್ಮದು ಸೆಂಟರ್ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಸಿಕ್ಕಿದೆ. ಇವಾಗ ಸೆಂಟರ್ ಪಾಯಿಂಟ್ ಎಂಡ್ ಪಾಯಿಂಟ್ ಇಲ್ಲಿ ನೋಡಿ, ನಾನು ಇದನ್ನು ಮೊಣಕಾಲ್ವರೆಗೂ ತೊಗೊಂಡಿದ್ದೀನಿ. ಕೆಲವರು ನಾವೆಲ್ಲಿಗೆ ಟಕಿನ್ ಮಾಡ್ತೀವೋ ಅಲ್ಲಿಗೆ ಒಂದು 4 ಇಂಚಿನಷ್ಟು ತೊಗೊಳ್ತಾರೆ. ಬಟ್ ಅಲ್ಲಿಗೆ ತೊಗೊಂಡ್ರೆ ಅದು ನೀಟಾಗಿ ಬರೋದಿಲ್ಲ. ನಮಗೆ ಈ ಕಡೆ ಹಿಪ್ ಪ್ಲೇಟ್ಸ್ ಬೇಕಾಗ್ತವೆ ಸೈಡ್, ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಮೆಜರ್ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ಫಸ್ಟಿಂದ ಯಾವ ರೀತಿ ಅಂತ. ನೋಡಿ, ಇದು ವೆಸ್ಟ್ ರೌಂಡ್ ಆಯಿತು. ಇಲ್ಲಿ ನಾನು ಫಸ್ಟ್ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಪಿನ್ನಿಂದ ಸೆಕೆಂಡ್ ಪಿನ್ವರೆಗೂ ಏನಿದೆ ನೋಡಿ, ಈ ಪಾರ್ಟ್ ನಮ್ಮದು ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳುವಂಥ ಪಾರ್ಟ್ ಇದು, ಈ ಪಾರ್ಟು. ನೆಕ್ಸ್ಟು ಸೆಕೆಂಡ್ ಪಿನ್ನಿಂದ ಥರ್ಡ್ ಪಿನ್ವರೆಗೂ ಇದೆ ನೋಡಿ ನಮ್ಮದು, ಇಲ್ಲಿ ಚೆಸ್ಟ್ ಪ್ಲೀಟ್ ಮತ್ತು ಈ ಕಡೆ ಹಿಪ್ ಪ್ಲೀಟ್ಸ್ಗಳು ಕೂಡುವಂಥ ಪಾರ್ಟು. 4ನೇದ್ದು ಪಲ್ಲು ಪ್ಲೀಟ್ಸ್ಗಳು ಕೂಡುತ್ತೆ. ಈ ರೀತಿ ಮೆಜರ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ ಶರಗನ್ನು ಫಸ್ಟು ಪಲ್ಲು ಪ್ಲೀಟ್ಸ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫಸ್ಟ್ ಪ್ಲೇಟ್ ಎಷ್ಟು ಬೇಕೋ ಅಷ್ಟನ್ನು ಮೆಜರ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನು ತೆಕ್ಕೊಳ್ಳಿ ಫಸ್ಟ್ ಪ್ಲೇಟನ್ನು. ಇವಾಗ ಸೆಕೆಂಡ್ ಪ್ಲೇಟನ್ನು ಫೋಲ್ಡ್ ಮಾಡಬೇಕಾದ್ರೆ ನೀವು ಈಕ್ವಲ್ ಆಗಿ ತೊಗೋಬೇಡಿ. ಫಸ್ಟ್ ಪ್ಲೇಟ್ ಎಷ್ಟಿದೆಯೋ ಅದರ ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗದಷ್ಟು ಅಲ್ಲಿಗಚ್ಚಿ ನೀವು ಫೋಲ್ಡನ್ನು ಮಾಡಿಕೊಂಡು ಈ ರೀತಿ ನಿಧಾನವಾಗಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬರಬೇಕು. ನಾವು ಈಕ್ವಲ್ ಆಗಿ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಪ್ಲೀಟ್ಸ್ಗಳು ಕ್ರಾಸ್ ಆಗಿಬಿಡುತ್ತೆ. ಸೊ ಈ ರೀತಿ ಪ್ಲೀಟ್ಸ್ಗಳನ್ನು ತೆಕ್ಕೊಂಡ್ಮೇಲೆ ಅವನ್ನ ನಿಧಾನವಾಗಿ ಜೋಡಿಸ್ಕೊಳ್ಳಿ. ಎರಡೂ ಕ್ರಾಸ್ ಬರಬಾರ್ದು ಎರಡು ಕಡೆ. ಆಮೇಲೆ ಒಂದು ಒಳಗಡೆ ಒಂದು ಈ ಕಡೆ ಮಿಸ್ ಆಗಬಾರ್ದು. ಈ ಕಡೆ ನೋಡಿ ಇಲ್ಲಿ ಕ್ರಾಸ್ ಬಂದಿದೆ. ನಾವು ಈಗೇನೆ ಟಕಿನ್ ಮಾಡ್ಕೊಂಡಾಗ, ಈಗೇನೆ ಇಲ್ಲಿ ಪಿನ್ನನ್ನು ಟಕಿನ್ ಮಾಡ್ಕೊಂಡಾಗ ಅದು ಹಾಗೆ ಕ್ರಾಸ್ ಆಗಿ ಕುತ್ಕೊಳ್ಳುತ್ತೆ. ಆಮೇಲೆ ಐರನ್ ಮಾಡ್ಕೊಂಡಾಗ ಮತ್ತೆ ಅದು ಸರಿ ಹೋಗೋದಿಲ್ಲ. ಸೊ ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಪಿನ್ನನ್ನು ಟಕಿನ್ ಮಾಡಿಕೊಂಡು ಇದನ್ನು ಟೇಬಲ್ಗೆ ಕ್ಲಾತ್ ಹೋಲ್ಡರಿಂದ ಈ ರೀತಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಇವಾಗ ಉಳಿದ ಪ್ಲೀಟ್ಸ್ಗಳನ್ನು, ಅಂದರೆ ನಾವು ಫಸ್ಟ್ ನಮ್ಮದು ಪ್ಲೀಟ್ಸ್ಗಳು ಸಿಕ್ಕಾಯಿತು. ಇವಾಗ ಇದನ್ನು ನಮ್ಮದು ಶೋಲ್ಡರ್ವರೆಗೂ ನೀಟಾಗಿ ಜೋಡಿಸ್ಕೋಬೇಕಲ್ವಾ. ಸೊ ಅಲ್ಲಿಗೆಚ್ಚಿ ಈ ರೀತಿ ನಿಮ್ಮದು ಎರಡು ಕೈಗಳ 4 ಬಟ್ಟಿನ ಸಹಾಯದಿಂದ ಈ ರೀತಿ ಇದನ್ನು ಪ್ಲೀಟ್ಸ್ಗಳನ್ನು ತೆಕ್ಕೊಳ್ತಾ ಬನ್ನಿ. ತುಂಬ ಈಸಿಯಾಗಿರುವಂತಹ ಮೆಥಡ್ ಇದು. ಸುಲಭವಾಗಿ ನಾವು ಯಾವ ರೀತಿ ಮನೆಯಲ್ಲೇ ಸೀರೆ ಉಡ್ತೀವಿ ನೋಡಿ, ಅದೇ ಟಿಪ್ಸನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಈ ರೀತಿ ನಾವು ಆರಾಮಾಗಿ ಸೀರೆನ ಪ್ರೀಪ್ಲೇಟ್ ಮಾಡ್ಕೋಬಹುದು. ಸುಮಾರಾಗಿ ನಾವು ಸಾರಿನ ಪ್ರೀಪ್ಲೇಟ್ ಮಾಡ್ಕೊಂಡಾಗ ವೇರ್ ಮಾಡಿದಾಗ ಅಲ್ಲಿ ನಮ್ಮದು ಚೆಸ್ಟ್ ಪ್ಲೇಟು ಒಂದು 8ರಿಂದ 10 ಆದರೂ ಇದೆ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ನೋಡಿ, ಇಲ್ಲೊಂದು ಪೆನ್ನ ಟಕಿನ್ ಮಾಡ್ಕೊಂಬಿಟ್ಟು ನಾವೀಗ ಶೋಲ್ಡರ್ ಹೈಟ್ ಚೆಕ್ ಮಾಡ್ಕೊಂಡಿದ್ವಲ್ಲ, ಪಲ್ಲುದು ಹೈಟು ಚೆಕ್ ಮಾಡಿಕೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿವರೆಗೂ ನಾವು ಇದೇ ರೀತಿ ಜೋಡಿಸ್ಕೊಳ್ತಾ ಹೋಗಬೇಕು. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಸಾರಿ ಪ್ರೀಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸನ್ನು ಫ್ರೀಯಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 7ರಿಂದ 8 ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ತೋರಿಸಿದ್ದೀನಿ ಪಲ್ಲು ಪ್ಲೀಟ್ಸ್ಗಳನ್ನು ಯಾವ ರೀತಿಯಾಗಿ 3 ಟೈಪಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ಕೋಬಹುದು ಅಂತ. ನೀವು ಇನ್ನೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ಅಲ್ಲಿ ಸಿಗ್ತವೆ ನೋಡಿ. ಇವಾಗ ನಾನು ಸೀರೆಯ ಸೆರಗಿನ ಭಾಗನ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಪಿನ್ನಿಗೆ ಟಕಿನ್ ಮಾಡಿದ್ವಲ್ವ ಅಲ್ಲಿವರೆಗೂ. ಇವಾಗ ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ತಾ ಬನ್ನಿ. ಬಿರುಸಾಗಿರುವ ಸೀರೆ ಆದರೆ ಸ್ವಲ್ಪ ಐರನ್ ಕೊಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿನ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ಸಾಫ್ಟ್ ಆಗಿರುವ ಸೀರೆ ಆದರೆ ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ, ಈ ರೀತಿ ಇದನ್ನು ಐರನ್ ಮಾಡ್ಕೊಳ್ಳಿ. ಇವಾಗ ಐರನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಮ್ಮದು ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಅಲ್ಲಿಗೆ ಅದನ್ನು ಹೋಲ್ಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಚೆಸ್ಟ್ ಪ್ಲೀಟ್ಗಳನ್ನು ಮಾಡ್ಕೊಳ್ಳುವಂಥ ಸಮಯ. ಫಸ್ಟು ರ್ಯಾಂಡಮ್ ಆಗಿ ನಾವೇನು ಪ್ಲೀಟ್ಸ್ಗಳನ್ನು ತೆಕ್ಕೊಂಡಿದ್ವಲ್ಲ ಅವನ್ನ ಈ ರೀತಿ ಟೇಬಲ್ ಮೇಲೆ ಜೋಡಿಸ್ಕೊಳ್ಳಿ.
ಇದನ್ನು ಮೆಜರ್ ಮಾಡಬೇಕು. ಮೆಜರ್ಮೆಂಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಚೆಸ್ಟ್ ಪ್ಲೀಟ್ ಮತ್ತು ಶೋಲ್ಡರ್ ಪ್ಲೀಟ್ ಬಗ್ಗೆನೇ ಡಿಟೇಲ್ ಆಗಿ ವಿಡಿಯೋ ಬೇಕಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವಾಗ ನಮ್ಮದು ಬರ್ಸ್ಟ್ ಹೈಟ್ ಬಂದುಬಿಟ್ಟು 8 ಇಂಚ್, ಆಮೇಲೆ ಬರ್ಸ್ಟ್ ವಿಡ್ತ್ ಬಂದುಬಿಟ್ಟು 10 ಇಂಚು. ಇಲ್ಲಿವರೆಗೂ ನಾವು ಚೆಸ್ಟ್ ಪ್ಲೀಟ್ಗಳನ್ನು ವಿಡ್ತನ್ನು ಅಗಲವಾಗಿ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ಇಲ್ಲಿ ನಿಧಾನವಾಗಿ ಈ ರೀತಿ ಜೋಡಿಸ್ಕೊಳ್ತಾ ಬನ್ನಿ. ಸ್ವಲ್ಪ ಅಗಲ ಆದರೂ ಪರವಾಗಿಲ್ಲ, ಯಾಕೆಂದರೆ ಇದು ಅಗಲನೇ ಇರಬೇಕು. ಸ್ವಲ್ಪ ಹಿಂಗೆ ಸಣ್ಣದಾಗಿಬಿಟ್ರೆ ಚೆಸ್ಟ್ ಪೂರ್ತಿ ಕವರ್ ಆಗೋದಿಲ್ಲ. ಈ ಕಡೆ ಲೆಫ್ಟ್ ಸೈಡೆಲ್ಲ ಓಪನ್ ಕಾಣಿಸ್ತಾ ಇರುತ್ತೆ. ಆ ರೀತಿ ಆಗಬಾರ್ದು. ಈ ರೀತಿಯನ್ನೆಲ್ಲ ಅಗಲವಾಗಿ ಜೋಡಿಸ್ಕೊಂಡಾದಮೇಲೆ ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಬಾಕ್ಸ್ ಲಿಂಕ್ ಬೇಕಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಚೆಸ್ಟ್ ಪ್ಲೀಟ್ ಆದಮೇಲೆ ನಮ್ಮದು ರೈಟ್ ಸೈಡ್ ಬರುವಂಥ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ನಿಧಾನವಾಗಿ ಜೋಡಿಸ್ಕೊಳ್ಳಿ. ಇಲ್ಲಿ ಪ್ಲೀಟ್ಸ್ಗಳು ಸ್ವಲ್ಪ ಅಗಲವಾಗಿ ಆಗ್ತಾ ಹೋಗೋದ್ರಿಂದ ಕೆಲವೊಂದು ಸೀರೆಗಳು ನೀಟಾಗಿ ಕೊಡೋದಿಲ್ಲ. ಇಲ್ಲಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳೋದು ನಿಮಗೆ ಕಷ್ಟ ಆಗ್ಬೋದು. ಇಲ್ಲಿ 8ರಿಂದ 10 ನೆರಿಗೆಗಳಾದರೆ ಇಲ್ಲಿನೂ ಕೂಡ ಆರಾಮಾಗಿ ಕುತ್ಕೊಳ್ಳುತ್ತೆ. ಬಟ್ 12ರಿಂದ 15 ಪ್ಲೀಟ್ಸ್ಗಳನ್ನು ತೆಗಿತೀವಲ್ಲ, ಆವಾಗ ಸ್ವಲ್ಪ ನಮಗೆ ಇವನ್ನ ಜೋಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇವಾಗ ಇದನ್ನು ಕೂಡ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡಿರುವಂತಹ ಎಲ್ಲ ಲಿಂಕ್ಗಳನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ನೋಡಿ. ಇವಾಗ ನಾನು ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೋಬೇಕಾದ್ರೆ 4 ಇಂಚಿನಷ್ಟು ವಿಡ್ತ್ಗಳನ್ನ ತೊಗೊಂಡಿದ್ದೀನಿ, ಅಷ್ಟೇ ಸಾಕು. ಕೆಲವೊಂದು ಸೀರೆಗಳು ಸಣ್ಣದಿದ್ದಾಗ ಪ್ಲೀಟ್ಸ್ಗಳು ಜಾಸ್ತಿ ಆಗೋದಿಲ್ಲ. ಸೊ ಆವಾಗ ನೀವು ಹೆಚ್ಚು ಕಮ್ಮಿ ನೋಡಿಕೊಂಡು ತೊಗೋಬೇಕಾಗತ್ತೆ ನೋಡಿ. 2 ಪಿನ್ಗಳು ಸೆಂಟರ್ ಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಎಲ್ಲಿವರೆಗೂ ಇತ್ತು ಅದರ ಮಧ್ಯದಲ್ಲಿರೋ ಭಾಗವನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಟೇಬಲ್ ಮೇಲೆ ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇವನ್ನ ಜೋಡಿಸ್ಕೊಳ್ಳಿ. ಒಂದು ಪ್ಲೀಟಿಂದ ಇನ್ನೊಂದು ಪ್ಲೀಟ್ಗೆ ವಿಡ್ತು ಸೇಮ್ ಇರಬೇಕು. ಆಮೇಲೆ ಒಂದು ಹೈಟ್ ಹೆಚ್ಚು ಕಮ್ಮಿ ಇರಬಾರ್ದು. ಆಮೇಲೆ ಪ್ಲೀಟ್ಗಳು ಹಿಂದೆ ನಮಗೆ ಇಲ್ಲಿ ಮುಂದೆ ಜೋಡಿಸ್ಕೊಳ್ತಾ ಇದ್ದೀನಿ, ಬಟ್ ಹಿಂದೆ ಕ್ರಾಸ್ನಲ್ಲಿ ಇರಬಾರ್ದು. ಹಿಂದೆ ಕ್ರಾಸ್ನಲ್ಲಿ ಇದ್ದಾಗ ಆ ಪ್ಲೀಟ್ ಕೆಳಗಡೆ ಅದು ಜಾಸ್ತಿ ಉದ್ದ ಕಾಣಿಸುತ್ತೆ ಕ್ರಾಸ್ನಲ್ಲಿ ಇದ್ದಾಗ. ಸೊ ಅವನ್ನೆಲ್ಲನೂ ಸ್ವಲ್ಪ ಇವನ್ನ ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲ ನೋಡಿ, ನೋಡ್ತಾ ಇದ್ದೀರಾ, ಈ ರೀತಿ ಜೋಡಿಸ್ಕೊಂಡು ಇಲ್ಲಿ ಸ್ಟ್ರೇಟಾಗಿ ಬರಬೇಕು. ಬ್ಯಾಕ್ ಸೈಡನ್ನು ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಇಲ್ಲಿ ಒಂದು ಪಿನ್ನನ್ನು ಟಕಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಟಕಿನ್ ಮಾಡ್ಕೊಂಡ್ಮೇಲೆ ಇದನ್ನು ಈ ರೀತಿ ಟೇಬಲ್ಗೆ ಹಾಕ್ಕೊಂಡ್ಬಿಟ್ಟು ಕೆಳಗಿನ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಬರೋಣ. ಮಧ್ಯದಲ್ಲಿನೂ ಅಷ್ಟೇ ಇಲ್ಲಿ ನೆರಿಗೆಗಳು ಫಸ್ಟ್ ಪ್ಲೇಟ್ ಏನಿದೆ ನೋಡಿ, ನನ್ನ ಸೈಡ್ ಇದೆ ಅಲ್ಲ, ಅದು ಹಿಂಗೆ ಹಿಂದಕ್ಕೆ ಜರಿತಾ ಇರುತ್ತೆ, ಕ್ರಾಸ್ ಆಗ್ತಾ ಇರುತ್ತೆ. ಸೊ ಇವನ್ನೆಲ್ಲನೂ ನಿಮಗೆ ಜಾಸ್ತಿ ವಿಡ್ತು ಎಷ್ಟು ಬೇಕೋ, ಮೇಲಿದೆಲ್ಲ ವಿಡ್ತು ಇಷ್ಟೇ ಇರಬೇಕು. ಕೆಳಗಡೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ತಾ ಹೋಗಬಹುದು. ಈ ರೀತಿ ಮಧ್ಯದಲ್ಲಿನೂ ಕೂಡ ಪ್ಲೇಟ್ಸ್ಗಳನ್ನು ಜೋಡಿಸ್ಕೊಂಡು ಅಲ್ಲಿಗೆ ಒಂದು ಟಕಿನ್ ಮಾಡ್ಕೊಳ್ತಾ ಇದ್ದೀನಿ ಪಿನ್ನನ್ನು ನೋಡಿ. ಈ ರೀತಿಯಾಗಿ ನಿಮಗೆ ಕೆಳಗಡೆ ಭಾಗದಲ್ಲಿ ಪ್ಲೀಟ್ಸ್ಗಳು ಅಗಲವಾಗಿ ಬೇಕು ಅನ್ನೋದಾದರೆ ಅಗಲವಾಗಿ ಜೋಡಿಸ್ಕೊಳ್ಳಿ. ಫಸ್ಟು ಈ ರೀತಿ ಎಲ್ಲ ಪ್ಲೀಟ್ಸ್ಗಳು ರ್ಯಾಂಡಮ್ ಆಗಿ ಬರೋ ರೀತಿ ನೀಟಾಗಿ ಬರಬೇಕು. ಈ ಕಡೆ ಒಳಗಡೆ ಫೋಲ್ಡ್ ಆಗಿರುತ್ತೆ, ಅಲ್ಲೆಲ್ಲಿ ಫೋಲ್ಡ್ ಆಗಬಾರ್ದು, ಕ್ರಾಸ್ ಇರಬಾರ್ದು, ಹೈಟ್ ಹೆಚ್ಚು ಕಮ್ಮಿ ಇರಬಾರ್ದು. ಅವನ್ನೆಲ್ಲನೂ ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಫಸ್ಟು ರ್ಯಾಂಡಮ್ ಆಗಿ ಜೋಡಿಸ್ಕೊಳ್ಳಿ ನೋಡಿ. ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟ್ವರೆಗೂ ನಿಮಗೆ ಎಷ್ಟು ಇಂಚಿನಷ್ಟು ವಿಡ್ತ್ ಬೇಕು, ಬಟ್ ವಿಡ್ತ್ ಎಲ್ಲನೂ ಸೇಮ್ ಇರಬೇಕು. ಒಂದು ಅಗಲ ಒಂದು ಕಡಿಮೆ ಈ ರೀತಿಯಾಗಿದ್ದರೆ ನೋಡಲಿಕ್ಕೆ ನೀಟಾಗಿ ಕಾಣೋದಿಲ್ಲ. ಎಲ್ಲ ಪ್ಲೇಟ್ಸ್ಗಳ ಮಧ್ಯೆ ವಿಡ್ತ್ ಏನಿದೆ ನೋಡಿ ಅದನ್ನು ಸೇಮ್ ಬರೋ ರೀತಿ ನೀವು ಜೋಡಿಸ್ಕೊಂಡು ಈ ರೀತಿ ಇಲ್ಲಿನೂ ಕೂಡ ಒಂದು ಪಿನ್ನನ್ನು ಟಕಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಇವಾಗ ಇಲ್ಲಿ ನಾನು ಇಲ್ಲೇ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಐರನ್ ಮಾಡ್ಕೋಬೇಕಾದ್ರೆ ಅಪೋಸಿಟ್ ಸೈಡಲ್ಲಿ ಮಾಡ್ಕೋಬೇಡಿ, ಈ ರೀತಿ ನಿಧಾನವಾಗಿ ಸ್ಟ್ರೇಟಾಗಿಯೇ ಮಾಡ್ಕೊಳ್ಳಿ. ಈ ರೀತಿ ಐರನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ಬಾಕ್ಸ್ ಫೋಲ್ಡಿಂಗನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಹಾಕಿರೋ ಕ್ಲಿಪ್ಗಳನ್ನು ತೆಗಿತಾ ಇದ್ದೀನಿ. ವೆಸ್ಟ್ ರೌಂಡ್ ಭಾಗ ಏನಿದೆ ನೋಡಿ ಅದನ್ನು ಈ ರೀತಿ ಫಸ್ಟಿಗೆ ನಾನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಉಲ್ಟಾ ಹಾಕ್ಕೊಂಡಾದ್ಮೇಲೆ ನನ್ನ ಕಡೆ ಇರುವಂಥ ಪ್ಲೀಟ್ಸ್ಗಳನ್ನು ಈ ನಿಮ್ಮ ಕಡೆ ಅಂದರೆ ಕ್ಯಾಮ್ರಾ ಕಡೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಪ್ಲೀಟ್ಸ್ಗಳನ್ನು ತಿರುಗಿಸ್ಕೊಂಡ್ಬಿಟ್ಟು ಇದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಳಗಡೆ ಪ್ಲೀಟ್ಸ್ಗಳನ್ನು ಐರನ್ ಮಾಡ್ಕೊಳ್ಳೋದ್ರಿಂದ ಸೈರಿನ ಡ್ರೇಪ್ ಮಾಡಿದಾಗ ದಪ್ಪ ಕಾಣಿಸೋದಿಲ್ಲ. ಸೊ ನಾನು ಫಸ್ಟ್ಗೆ ಏನು ವಾಪಸ್ ತಿರುವಿ ಹಾಕ್ಕೊಂಡಿದ್ನೆಲ್ಲ ಅದೇ ಭಾಗನ ಈಗ ಮತ್ತೆ ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಇವಾಗ ಸಾರಿ ಫಸ್ಟ್ ಯಾವ ರೀತಿ ಇತ್ತೋ ಅದೇ ರೀತಿ ಕಾಣಿಸ್ತಾ ಇದೆ, ಬಟ್ ಪ್ಲೀಟ್ಸ್ಗಳು ಒಳಗಡೆ ಆಗಿದೆ. ಇವಾಗ ಫಸ್ಟ್ಗೆ ನಮ್ಮದು ಎಕ್ಸ್ಟ್ರಾ ರೌಂಡ್ ವೆಸ್ಟ್ ರೌಂಡ್ ಪಾರ್ಟ್ ಏನಿರುತ್ತೆ ನೋಡಿ, ಎಕ್ಸ್ಟ್ರಾ ಸಾರಿ ಅದನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ತುದಿಗೇನೆ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಅದನ್ನು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಈ ರೀತಿ ಒಳಗಡೆನೇ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅದರ ಮೇಲ್ಗಡೆ ಫಸ್ಟು ಈ ರೀತಿ
ಶೋಲ್ಡರ್ ಪ್ಲೀಟ್ಗಳನ್ನು ಹಾಕ್ಕೊಂಡ್ಬಿಟ್ಟು ಚೆಸ್ಟ್ ಪ್ಲೀಟ್ಗಳು ನಾವೇನು ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾ ಇದ್ದೀವಲ್ಲ ಅದ್ರ ಮೇಲ್ಗಡೆ ಬರಬೇಕು, ಬಾಕ್ಸ್ ಮೇಲೇ ಬರಬೇಕು. ಆ ರೀತಿ ಫಸ್ಟು ಜೋಡಿಸ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ನಾನು ಇಲ್ಲಿ ಗುರುತಿಗೆ ಅಂತ ಬಾಕ್ಸ್ ಎಲ್ಲಿಗೆವರೆಗೂ ಬೇಕು ಅಲ್ಲಿಗೆ ಅಂತ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಅದನ್ನು ಸ್ವಲ್ಪ ಹಿಂದಕ್ಕೆ ಡ್ರ್ಯಾಗ್ ಮಾಡಿಬಿಟ್ಟು ಈ ಕಡೆ ಸೈಡ್ ಪ್ಲೇಟ್ಸ್ ಏನಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ಳಿ. ಎಲ್ಲಿನೂ ಕೂಡ ಮುದುಡಿ ಆಗಬಾರ್ದು. ಯಾಕೆಂದರೆ ನಾವಿಲ್ಲಿ ಒಂದು ಸಲ ಬಾಕ್ಸ್ ಫೋಲ್ಡಿಂಗ್ ಮಾಡಿಬಿಟ್ರೆ ಮೊದಲೇ ಐರನ್ ಮಾಡಿರೋದ್ರಿಂದ ಹಾಗೆ ಕುತ್ಕೊಂಡ್ಬಿಡುತ್ತೆ ಸೇರಿನ. ಅದು ಡ್ರೇಪ್ ಮಾಡಿದಾಗ ನೆಕ್ಸ್ಟು ಕೂಡ ಮುದುಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವನ್ನೆಲ್ಲ ಜೋಡಿಸ್ಕೊಂಡಾದಮೇಲೆ ಎಕ್ಸ್ಟ್ರಾ ಪಾರ್ಟ್ ಏನು ಉಳಿದಿರುತ್ತೆ ನೋಡಿ, ಜಾಸ್ತಿ ಉಳಿದಿರೋದಿಲ್ಲ, ಇಲ್ಲಿ ಉಳಿದಿರುತ್ತೆ ಇಲ್ಲ, ಇಷ್ಟೇ ಉಳಿದಿರುತ್ತೆ. ಸೊ ಇದನ್ನು ಎಕ್ಸ್ಟ್ರಾ ಪಾರ್ಟನ್ನು ಈ ರೀತಿ ಬಾಕ್ಸ್ ಒಳಗಡೆ ಈ ರೀತಿ ಸೇರಿಸ್ಕೋಬೇಕು. ಇಲ್ಲಿನೂ ಕೂಡ ಇದನ್ನು ಕೂಡ ಅಷ್ಟೇ ಕ್ರಾಸ್ ಆಗಬಾರ್ದು, ಜಾಸ್ತಿ ಉಬ್ಬಿರೋ ರೀತಿ ಕಾಣಬಾರ್ದು. ಆಮೇಲೆ ಈ ಕಡೆ ಹೊರಗಡೆ ಬರಬಾರ್ದು. ನಾನು ಚೆಸ್ಟ್ ಪ್ಲೇಟ್ಗಳನ್ನು ಈ ಕಡೆ ಬಿಟ್ಟಿದ್ದೀನಲ್ಲ ಅಲ್ಲಿಗೇನು ಬರಬಾರ್ದು. ನೋಡಿ, ಇವಾಗ ಫಸ್ಟ್ ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಫೋಲ್ಡ್ ಮಾಡಿದಾಗ ಇಲ್ಲೇನು ಪ್ಲೀಟ್ಸ್ಗಳು ಇದೆಯಲ್ಲ, ಚೆಸ್ಟ್ ಪ್ಲೀಟ್ಸ್ಗಳು ಈ ಕಡೆನೇ ಹಾಕ್ಕೊಂಡಿದ್ದೀನಲ್ಲ ಅದರದ್ದು ಫಸ್ಟ್ ಫೋಲ್ಡು 2 ಎಡ್ಜು ಒಂದೇ ಇರಬೇಕು. ಇವಾಗ ಸೆಕೆಂಡ್ ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಫೋಲ್ಡ್ ಮತ್ತು ಸೆಕೆಂಡ್ ಫೋಲ್ಡ್ಗಳ ಮಧ್ಯೆ 2 ಇಂಚಿನಷ್ಟು ಗ್ಯಾಪ್ ಇರಬೇಕು. ಇವಾಗ ಮತ್ತೆ 3ನೇ ಫೋಲ್ಡನ್ನು ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇಲ್ಲಿ 2 ಇಂಚಿನಷ್ಟು ಗ್ಯಾಪ್ ಇದ್ದಾಗ ಅದು ಅಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ 3ನೇ ಫೋಲ್ಡ್ ಆದಮೇಲೆ ಈ ರೀತಿಯಾಗಿ ಸೀರೆನ ಹಿಂದಕ್ಕೆ ತಗೊಂಡಾಗ ಅಲ್ಲಿ ನಮ್ಮದು ಚೆಸ್ಟ್ ಪ್ಲೀಟ್ಗಳು ಕರೆಕ್ಟಾಗಿ ಬಾಕ್ಸ್ ಮೇಲೇ ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಾದಮೇಲೆ ನಾವು ಸೆರಗಿನ ಭಾಗನ ಇದ್ರ ಒಳಗಡೆನೇ ಇಟ್ಕೋಬಹುದು ಅಥವಾ ಈ ರೀತಿ ಮೇಲ್ಗಡೆನೇ ಸುತ್ಕೋಬಹುದು. ನಾನು ನೋಡಿ ಇಲ್ಲಿ ಈ ರೀತಿ ಒಳಗಡೆನೇ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನೀಟಾಗಿ ಕುತ್ಕೊಂಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಬಾಕ್ಸ್ ಫೋಲ್ಡಿಂಗನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.